ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ನೆನ್ನೆ ಅಂತೂ ಹಾಲ್ ಕುಡ್ದಷ್ಟು ಸಮಾಧಾನ ಆಯಿತು. GT ಮೇಲೆ ಗೆದ್ದಿದ್ದು ನಮ್ಮ RCB ಅವರು. ಆ್ಯಂಡ್ ಇವತ್ತು ಡಬಲ್ ಡೆಕ್ಕರ್ ಮ್ಯಾಚ್ ಗೈಸ್. ಸೊ 2 ಮ್ಯಾಚ್ ಇದೆ, ಒಂದು DC ವರ್ಸಸ್ ಪಂಜಾಬ್ ಆ್ಯಂಡ್ ಇನ್ನೊಂದು RR ವರ್ಸಸ್ SRH. ಸೊ ಈ 2 ಮ್ಯಾಚು ಆ್ಯಂಡ್ ನೆನ್ನೆ ಮ್ಯಾಚು RCB ಬಗ್ಗೆ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಇವಾಗಲೇ RCB ಗೆದ್ದಿರೋ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆನಾ, ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಏನ್ರಿ ನಮ್ ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ಇಂದ ರನ್ಸ್ ಜಸ್ಟ್ ಮಿಸ್ 100 ಸೆಂಚುರಿ ಹೊಡಿಯೋದಕ್ಕೆ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು. ಬಟ್ ಎನಿವೇಸ್ ಗೈಸ್, ಆರೆಂಜ್ ಕ್ಯಾಪ್ ದ OG ರಿಯಲ್ ಗ್ಯಾಂಗ್ಸ್ಟರ್ ಬಂದಾಯ್ತು ಆಕ್ಚುಲಿ ಇವಾಗ. ಸೊ ಐ ಥಿಂಕ್ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ ಮೇಲೆ 16-15 ಅದೊಂದು 2015-16 ನಂಗೆ ರಿಪೀಟ್ ಆಗ್ತದೆ ಅಂತ ಅನಿಸ್ತದೆ. ಅವಾಗ್ಲೂ ಹಿಂಗೆ ಎಪಿಕ್ ಆಗಿದ್ರಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಆ ಒಂದು ಇದನ್ನ ರಿಪೀಟ್ ಆಗ್ತದೆ. 2016 ಇಸ್ ನ್ಯೂ 2026 ಅಂತ ಅನಿಸ್ತದೆ ಗೈಸ್. ಆಲ್ಮೋಸ್ಟ್ ಲೈಕ್ ಬರ್ತಾ ಇದಾರೆ. ಸೊ ಐ ಥಿಂಕ್ 973 ರನ್ಸ್ ಯಾರು ಕೂಡ ಮಾಡಕ್ ಆಗಿಲ್ಲ ಆಲ್ಮೋಸ್ಟ್ ಎವ್ರಿ ಸೀಸನ್ ನಾವು ನೋಡ್ತಾ ಇದೀವಿ. ಇವನ್ ಶುಭ್ಮನ್ ಗಿಲ್ ಹತ್ರ ಬಂದ್ರು, ಬಟ್ ಬ್ರೇಕ್ ಮಾಡಕ್ಕಾಗಿಲ್ಲ. ಐ ಮೀನ್ ಅಂದ್ರೆ ಇನ್ನಿಂಗ್ಸ್ ಕೂಡ ಜಾಸ್ತಿ ಆಡಿದ್ರು ಶುಭ್ಮನ್ ಗಿಲ್. ಬಟ್ ಕಂಪೇರಿಟಿವ್ಲಿ ವಿರಾಟ್ ಕೊಹ್ಲಿ ಅವರು ಆ ಥರ ಇನ್ನಿಂಗ್ಸ್ ನಾನು ಆಕ್ಚುಲಿ ಲೈಕ್ 2016 ಡಿಫ್ರೆಂಟ್ ಗುರು. ಇವಾಗೂ ಅಷ್ಟೇ ಆಕ್ಚುಲಿ 100 ಮಾಡ್ಬಿಟ್ಟಿರೋರು. ಆ ಒಂದು 1 ಬಿಲಿಯನ್ ಸುಮ್ಮನೆ ಕಂಟಿನ್ಯೂಸ್ ಆಗಿ 6 ಹೊಡೆಯಕ್ಕೆ ಹೋಗ್ಬಿಟ್ರು. ಅದು ಆಕ್ಚುಲಿ ಅದು ಔಟ್ ಆಯ್ತು, ಅದು ಹೇಳ್ಬೇಕು ಅಂತಂದ್ರೆ. ಇಲ್ಲ ಅಂದ್ರೆ ಸೆಂಚುರಿ ಪಕ್ಕ ಬಂದಿರೋದು. ಹೋಲ್ಡರ್ ಏನು ನನ್ನ ಪ್ರಕಾರ ಗೈಸ್ ಏನ್ ಗೊತ್ತಾ, ಸೊ ಒಬ್ಬ ಬೌಲರು 70 ಮೇಲೆ ಹೋಯ್ತಾ ಇದ್ದಂಗೆ ಲೆಟ್ ದೆಮ್ ಅಂದ್ರೆ ಲೈಕ್ ಅವ್ರು ಔಟ್ ಆದ್ಮೇಲೆ 70-80 ತರ ಬಂದ್ರೆ ಔಟ್ ಆದ್ರೆ, ಸೊ ಈ ತರ ಫುಲ್ ಒಂಥರ ಅಗ್ರೆಷನ್ ತೋರಿಸೋದು ಇಂಪಾರ್ಟೆಂಟ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವರು ಔಟ್ ಮಾಡಂಗಿದ್ರೆ 70 ಬಿಲೋ ಔಟ್ ಮಾಡಂಗಿದ್ರೆ ಅವಾಗ ಅಗ್ರೆಷನ್ ತೋರಿಸಿದ್ರೆ ಅದೊಂಥರ 70 ಹೊಡೆದವನೇ ಒಬ್ಬ ಬ್ಯಾಟ್ಸ್ಮನ್ ಅಂತಂದ್ರೆ, ಸೊ ಅವ್ರಿಗೆ ನಾಯಿ ಬೇರೆ ಕೆಚ್ಚಿರ್ತಾನೆ ಅಂತ ಅರ್ಥ. ಅದು ಹೋಗ್ಲಿ, ಏನು ವಿಕೆಟ್ ಹೊಡ್ಕೊಂಡು ಹೋಗಿಲ್ಲ ಅದು. ಸೊ ಇನ್ಸೈಡ್ ಎಡ್ಜ್ ಆಗಿದ್ದು ನಿಮ್ಗೆ ಗೊತ್ತಿದೆ, ಇನ್ಸೈಡ್ ಎಡ್ಜ್. ಸೊ ಅದು ಆಲ್ಮೋಸ್ಟ್ ಬ್ಯಾಟ್ಮನ್ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ಆ ಒಂದು ಅಗ್ರೆಷನ್ ತೋರಿಸೋ ಒಂದು ನೆಸೆಸಿಟಿ ಹೋಲ್ಡರ್ ಅವ್ರಿಗೆ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ. ಎನಿವೇಸ್ ನೆನ್ನೆ ಆಕ್ಚುಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ಲು ಏನ್ ಗುರು ಬ್ಯಾಟಿಂಗು ಆ ಲೆವೆಲ್ 50 ಅಪ್ಪ. ಇವನ್ ವಿರಾಟ್ ಕೊಹ್ಲಿ ಫಸ್ಟ್ 50 ಮಾಡ್ತಾರೆ ಅನ್ಕೊಂಡೆ, ಮನುಷ್ಯ 20 ಬಾಲ್ ಇವರೇ 50 ಮಾಡ್ಬಿಟ್ರು ಫಸ್ಟ್ ಆಕ್ಚುಲಿ. ಸೊ ಐ ಥಿಂಕ್ ಈಸಿ ಪ್ರೆಷರ್ನೆಲ್ಲ ತೆಗೆದಾಕ್ಬಿಟ್ರು ವಿರಾಟ್ ಕೊಹ್ಲಿ ಅವ್ರ ಮೇಲ್ಗಡೆ. ಐ ಥಿಂಕ್ ಅನ್ಬಿಲಿಯಬಲ್ ಬ್ಯಾಟಿಂಗ್ RCB ಕಡೆಯಿಂದ ನಾವು ನೋಡಿದ್ದು. ಇಲ್ಲ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಐ ಥಿಂಕ್ ನಾನು ಸ್ವಲ್ಪ ಬಾಯಿಗೆ ಬರ್ಸ್ತಾರೆ ಅಂತ ಅನ್ಕೊಂಡೆ. ಟಿಮ್ ಡೇವಿಡ್ ಅವರ ಒಂದು ರಬಾಡ್ ಅವ್ರಿಗೆ ಟಿಮ್ ಡೇವಿಡ್ ಅವರು ಒಂದ್ಸತಿ ಕ್ಯಾಚ್ ಲೈಕ್ ಮಾಡಕ್ ಹೋಗ್ತಾರೆ ಹಿಂದೆಗಡೆ ಹೋಗ್ಬಿಟ್ಟು. ಬಟ್ ಅದು ಅನ್ಕೊಂಡೆ ಇನ್ಸೈಡ್ ಲೈಕ್ ಎಡ್ಜ್ ಆಗುತ್ತೆ, ತಿನ್ ಎಡ್ಜ್ ಆಗುತ್ತೆ, ಔಟ್ ಸೈಡ್ ಎಡ್ಜ್ ಪ್ರಾಬ್ಲಮ್. ಹಿಂದೆ ಹೋಗಿ ಕ್ಯಾಚ್ ಹೋಗುತ್ತೆ ಅಂತ ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಕೊಟ್ಟಿದ್ದ ಪವರ್ಗೆ ಹಿಂದೆ ಹೋಯ್ತು ಸ್ವಲ್ಪ, ಅಂದ್ರೆ 6 ಹೋಯ್ತು. ಇಲ್ಲ ಆಗಿದ್ರೆ ಮ್ಯಾಚ್ ಕಂಪ್ಲೀಟ್ಲಿ ಟರ್ನ್ ಆಗ್ತಾ ಇತ್ತು. ಅದಾಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದೇನಪ್ಪ ನನಗೆ ಅನ್ಸಿದೆ ಅಂದ್ರೆ ಪರ್ಸನಲ್ ಆಗಿ ಮೇ ಬಿ ರುಮಾರಾ ಶಿಫರ್ಡ್ನೇ ಕಳಿಸ್ಬೋದಾಗಿತ್ತು. ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಡೌನ್ ಇದ್ದಾರೆ, ಒಂದ್ ಸ್ವಲ್ಪ ಬೇಗ ಒಂದು ಸ್ಟ್ಯಾಂಡ್ ಬೈ ಇಟ್ಕೊಳ್ತೀವಿ. ಇನ್ ಕೇಸ್ ಕೃಣಾಲ್ ಅವ್ರು ಔಟ್ ಆಯ್ತು ಅಂತಂದ್ರೆ ಇನ್ ಕೇಸ್ ಸ್ಟ್ಯಾಂಡ್ ಬೈ ಬೇಕಲ್ಲ, ಅದಕ್ಕೋಸ್ಕರ ಇನ್ನ ಬಾಲ್ ಇತ್ತಲ್ಲ, ಇನ್ನೊಂದು 3 ಓವರ್ ಅಷ್ಟೇ ಇದ್ದಿದ್ದು. 17th ಓವರ್ಸ್ ಅಲ್ಲಿ 16th ಓವರ್ ಅಲ್ಲಿ ವಿಕೆಟ್ ಬಿದ್ದಿದ್ದು, ಇನ್ನು 3 ಓವರ್ ಅಷ್ಟೇ ಉಳ್ಕೊಂಡಿದ್ದು. ಸೊ 70 ಓವರ್ ಅಲ್ಲಿ ಐ ಥಿಂಕ್ ನನಗೆ ಭಯ ಆಗಿದ್ದೇನಪ್ಪ ಅಂತಂದ್ರೆ 3 ಓವರ್ 30 ರನ್ ತಗೊಂಬರುವಂತ ಕೆಪಬಿಲಿಟಿ ಇರ್ತಿತ್ತು. ಬಟ್ ಆ 6 ಹೋದ್ಮೇಲೆ 24 ರನ್ಸ್ ಆಯ್ತು. ಆಮೇಲೆ ನೆಕ್ಸ್ಟ್ ಓವರ್ ಅಲ್ಲಿ ಸ್ಪಿನ್ನರ್ ಸಿಕ್ತು. ಸ್ಪಿನ್ನರ್ಗೆ ಆಕ್ಚುಲಿ ಒಂದು ಶಾರ್ಟ್ ಟ್ರೈ ಮಾಡೋಣ ಅಂತ ಆಕ್ಚುಲಿ ಕೃಣಾಲ್ ಪಾಂಡ್ಯ ಅವ್ರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಬಾಯಿ ಬಂದಿತ್ತು ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ನ ಇವರು ಶುಭ್ಮನ್ ಗಿಲ್ ಇಲ್ಲ, ಅವ್ರು ಅದನ್ನೇ ಹೇಳಿದ್ದು ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ. ಮ್ಯಾಚ್ ಕ್ಯಾಚ್ ನಾವು ಯಾವಾಗ ಮ್ಯಾಚ್ ಕ್ಯಾಚ್ ಬಿಟ್ವು ಅವಾಗಲೇ ಮ್ಯಾಚ್ ಡ್ರಾಪ್ ಕೂಡ ಮಾಡ್ಬಿಟ್ವಿ. ಅದು ಬೆಸ್ಟ್ ಪ್ಲೇಯರ್ ಇನ್ನು RCB ಆಡ್ತಾರ ಅವರು ಯಾರದು ವಿರಾಟ್ ಕೊಹ್ಲಿ ಗುರು. ಅವ್ರ ಕ್ಯಾಚ್ ಯಾರು ಬಿಡ್ತಾರ ಗೈಸ್, ನೀವೇ ಯೋಚನೆ ಮಾಡಿ. ಐ ಥಿಂಕ್ ನಮ್ಮ ಕಡೆ ಅವರು ಮಿಸ್ಫೀಲ್ಡ್ಗಳು ತುಂಬಾ ಮಾಡಿದ್ರಪ್ಪ RCB ಪರಸು. ಎಷ್ಟೊಂದು 4ಗಳು ಎಷ್ಟೊಂದು ಇದನ್ನ ಬಿಟ್ಟರು. ಸೊ ಎಲ್ಲೊಂದ್ ಕಡೆ ಫೀಲ್ಡಿಂಗ್ ಬಗ್ಗೆ ಸ್ವಲ್ಪ ಇನ್ನೊಂಚೂರು ಕಾನ್ಸಂಟ್ರೇಷನ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿ ನಮ್ಮ ಒಂದು ಟೀಮ್ ಬಿಲ್ಡ್ ಆಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಆಕ್ಚುಲಿ ಸೊ ನಿನ್ನೆ 205ನ ಟಾರ್ಗೆಟ್ ಕೊಡ್ತಾರೆ GT ಅವರು. ಅದನ್ನ ಆರಾಮಾಗಿ ನೀಟಾಗಿ ವಿರಾಟ್ ಕೊಹ್ಲಿ DDP ಅವರು ಅವರೇ ಆಲ್ಮೋಸ್ಟ್ ಒಂದು 120-130 ರನ್ಸ್ ಅವರೇ ಹೊಡ್ಕೊಟ್ರು. ಐ ಥಿಂಕ್ ಇಲ್ಲಿ ಜಕಬ್ ಬೆತಲ್ ಅವರು ಸ್ವಲ್ಪ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆಲ್ಮೋಸ್ಟ್ ಈ ಮನುಷ್ಯನ್ ಇದೇ ಪ್ಲೇ ಹಿಂಗೆ ಆಗ್ತಾ ಇರೋದು. ನಾನು ಯಾಕೆ ಫಿಲ್ಸೋಡ್ನ ಲೈಕ್ ಯಾವಾಗಲೂ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂದರೆ ಕನ್ಸಿಸ್ಟೆನ್ಸಿಯಿಂದ ರನ್ ಸ್ಕೋರ್ ಮಾಡಿಲ್ಲ ಅನ್ನೋದನ್ನು ಯಾವ್ದಾದ್ರು ಅಟ್ಲೀಸ್ಟ್ 4ಅಲ್ಲಿ 3 ಮ್ಯಾಚ್ ಆರು ಮಿನಿಮಮ್ 50 ಬಂದಿರುತ್ತೆ ಅವ್ರ ಹತ್ರ. ಅಂದರೆ 3 ಮ್ಯಾಚ್ ಇಲ್ಲ 2 ಮ್ಯಾಚ್ ಆರು ಬಂದೇ ಬರುತ್ತೆ. ಒಂದು ಮ್ಯಾಚ್ ಇಂಪ್ಯಾಕ್ಟ್ ಬಿದ್ದಿರುತ್ತೆ, ಪ್ರಾಕ್ಟೀಸ್ ಟೈಮಲ್ಲಿ ಇಂಜುರಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮೇ ಬಿ ಅಂದರೆ ಅದೇ ಕಾಲು ಹೇಳ್ತಾನೋ ಕೈ ಹೇಳ್ತಾನೋ ಬೆನ್ನು ಇಟ್ಕೊಳ್ಳೋದು. ಯಾಕಂದರೆ ಪ್ಲೇಯರ್ಸ್ಗಳಿಗೆ ಯೂಶಲಿ ಅಷ್ಟು ಸ್ಪೋರ್ಟ್ಸ್ ಆಡ್ತಾ ಇರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಅದು ಆಗ್ಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ಮೇ ಬಿ ಅವ್ರು ರೆಸ್ಟ್ ಕೊಟ್ಟು ಇವ್ರನ್ನ ಆಡಿಸಿದ್ರು. ಬಟ್ ಎಲ್ಲೋ ಸ್ವಲ್ಪ ಈಗ ಇವ್ನಿಗೊಂದು ಆಸೆ ಇತ್ತು, ಜಕಬ್ ಬೆತಲ್ ಬೇಕು ನೋಡ್ಕೊಂಡಿದ್ದಾನೆ ಜಕಬ್ ಬೆತಲ್ ಏನಾಡಿದ್ದಾರೆ ಅಂತ. ಬಟ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ನಾಟ್ ಬ್ಯಾಡ್. ಬಟ್ ಏನಂದ್ರೆ ಇನ್ನೂ ಚಾನ್ಸ್ಗಳು ಸಿಗಬೇಕು. ನಾನು ಹೇಳ್ತಾರೆ ಏನಂತ ಕ್ರಿಕೆಟಲ್ಲಿ ಒಂದೇ ಚಾನ್ಸ್ ಕೊಟ್ಟರೆ ಯಾರು ಕೂಡ ಕ್ಲಿಕ್ ಆಗಲ್ಲ. ಮಿನಿಮಮ್ ಒಂದು 4-5 ಮ್ಯಾಚಸ್ ಚಾನ್ಸ್ ಸಿಗಬೇಕು. ಬಟ್ ನಾನೇನು ಹೇಳೋದಂತಂದ್ರೆ ಆಲ್ಮೋಸ್ಟ್ ಇವಾಗ ಲಾಂಗ್ ಟೂರ್ನಿಮೆಂಟ್ ಅಲ್ಲ, ಇವಾಗ ನಮ್ಗೆ 14 ಮ್ಯಾಚಸ್ಗಳಿರೋದು. 14 ಆಲ್ರೆಡಿ ಆಲ್ಮೋಸ್ಟ್ 7 ಆಗ್ಬಿಟ್ಟಿದ್ವಿ. ಇನ್ನು 7 ಮ್ಯಾಚಸ್ಗಳು ಉಳ್ಕೊಂಡಿದೆ. ನಮಗೆ 14 ಪಾಯಿಂಟ್ ಬೇಕು ನನಗೆ ಇವಾಗ. ಈಗ ಆಲ್ಮೋಸ್ಟ್ 10 ಪಾಯಿಂಟ್ ಸಿಕ್ಕಿದೆ ನನಗೆ ಇವಾಗ. 10 ಪಾಯಿಂಟ್ 50th ಮ್ಯಾಚ್ ನಾವು ಚಿನ್ನಸ್ವಾಮಿ ಪಿಚ್ ಅಲ್ಲಿ 50th ಮ್ಯಾಚ್ ಗೆದ್ದಿರೋದು. ಗೈಸ್ ಕಂಗ್ರಾಚುಲೇಷನ್ಸ್ ಟು ಅಸ್, ನಮ್ಮ RCB ಅಭಿಮಾನಿಗಳಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೂ ಕಂಗ್ರಾಚುಲೇಷನ್ಸ್. ಐ ಥಿಂಕ್ 50 ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆಲ್ಲೋದು ಇಟ್ಸ್ ಒಂಥರ ಖುಷಿ ವಿಚಾರ. ಅದು ಗುರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಚಿನ್ನಸ್ವಾಮಿ ಪಿಚ್ ಒಂಥರ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಲತ್ತೆ ಆಗ್ಬಿಟ್ಟಿತ್ತು ಲಾಸ್ಟ್ ಸೀಸನ್ ಅಂತೂ ಕೇಳಲೇಬೇಡಿ. ಈ ಸೀಸನ್ ಪರವಾಗಿಲ್ಲಪ್ಪ ಅಂತ ಅನ್ನೋ ಥರ ಇದೆ.
ಆ್ಯಂಡ್ ಆ್ಯಕ್ಚುಲಿ ಗೈಸು ನೆನ್ನೆ ಆರ್ ಸಿ ಬಿ ಗೆದ್ದಿದೆ, ಖುಷಿ ಆಯಿತು ನಮಗಂತೂ. ಇದೇ ರೀತಿ ಎಲ್ಲ ಮ್ಯಾಚ್ಗಳನ್ನ ಗೆದ್ಕೊಂತ ಸೊ ಪ್ಲೇ ಆಫ್ಗೆ ಎಂಟ್ರಿ ಆಗಿ ಇನ್ನೊಂದು 2 ಮ್ಯಾಚ್ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿ ಆರಾಮಾಗಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಬೌಲರ್ಸ್ಗಳು ಸ್ವಲ್ಪ ಕಾನ್ಸಂಟ್ರೇಷನ್ ವಿಕೆಟ್ ತೆಗೆಯೋದ್ರಲ್ಲಿ ಮಾಡಬೇಕು. ಯಾಕೋ ಬೌಲರ್ಸ್ಗಳು ಅಷ್ಟಕ್ಕಷ್ಟೇ ವಿಕೆಟ್ಸ್ಗಳು ತೆಗಿತಾರೆ. ಎಸ್ಪೆಷಲಿ ಹೆಸಲ್ವುಡ್ ಅವರಂತೂ ವಿಕೆಟ್ ತೆಗಿತಾ ಇಲ್ಲ, ರನ್ಸ್ ಕೂಡ ಸ್ಕೋರ್ ಮಾಡ್ಕೊಂಡು. ಬಟ್ ಎನಿವೇಸ್ ಆಫ್ಟರ್ 15th ಓವರ್ ಡೆತ್ ಓವರ್ ಮಾಡಿದ್ರು ಗೊತ್ತಾ, ಸಾಕಾದ್ ಗುರು. ಐ ಮೀನ್ ಆಲ್ಮೋಸ್ಟ್ 230-240 ಬರಬೇಕಾಗಿತ್ತು. ಭುವನೇಶ್ವರ್ ಕುಮಾರ್ ಹೇಳಿದ್ರು, ಜಾಸ್ ಹೆಸಲ್ವುಡ್ ಕೂಡ ಹೇಳಿದ್ರು. ಐ ಥಿಂಕ್ 17th 18th ಓವರ್ ಹಾಕ್ಸಿದ್ರು ಗೊತ್ತಾ. ಲಾಸ್ಟ್ ಅಲ್ಲಿ ಸ್ವಸ್ತಿಕ್ ಆಗಿ ಮೇ ಬಿ ಒಂದು ಸ್ವಲ್ಪ ಇಂಜುರಿ ಆಯಿತು, ಸೊ ಅದಕ್ಕೋಸ್ಕರ ಬೌಲ್ ಮಾಡೋಕ್ಕಾಗಿಲ್ಲ. ಬಟ್ ಕೃಣಾಲ್ ಪಾಂಡ್ಯ ಎನಿವೇಸ್ ನನಗೆ ಸ್ಪಿನ್ನರ್ ಹಾಕಿದಾಗ ಅನ್ಕೊಂಡಿದ್ದೆ ಒಂದು 2-3 ಸಿಕ್ಸ್ ಅಂತೂ ಬಂದೇ ಬರುತ್ತೆ ಅಂತ. ಆಲ್ಮೋಸ್ಟ್ 18-19 ರನ್ಸ್ ಕೊಟ್ಟರು ಲಾಸ್ಟ್ ಓವರಲ್ಲಿ. ಬಟ್ ಅದು ಕೂಡ 205 ಅಷ್ಟೇ ಹೊಡೆಯೋಕ್ಕಾಗಿತ್ತು ಅವ್ರ ಕೈಯಲ್ಲಿ. ಅನ್ಕೊಂಡಿದ್ದು ಸ್ಕೋರ್ ಬಂದ್ಬಿಟ್ಟು ನಾನು 225-235 ಬರುತ್ತೆ ಅಂತ ಕೂತ್ಕೊಂಡು ಹೇಳ್ತಾ ಇದ್ದೆ. 210 ಅಷ್ಟೇ ಬರೋದು ಅಂತ ಹೇಳ್ತಿದ್ದೆ. 205 ಟಾರ್ಗೆಟ್ ಕೊಟ್ಟು 206 ಅಷ್ಟೇ ಬಂತು. ಅದೇ ಫಸ್ಟ್ ಇದು 15 ಓವರ್ಸ್ ಲೆಕ್ಕ ನೋಡಿದ್ರೆ 160 ಪ್ಲಸ್ ಇತ್ತಲ್ಲ, ಸೊ ಆಲ್ಮೋಸ್ಟ್ 240 ಪ್ಲಸ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಇನ್ನೂ ತುಂಬಾ ಜನ ಇದ್ರು, ಬ್ಯಾಟರ್ಗಳು ಔಟ್ ಆಗಿರ್ಲಿಲ್ಲ. ಸೊ ಯಾವಾಗ ಇಮಿಡಿಯೇಟ್ ಆಗಿ ಸಾಯಿ ಸುದರ್ಶನ್ ಅವ್ರು ಔಟ್ ಆಗ್ತಾರೋ, ಆಮೇಲೆ ನೆಕ್ಸ್ಟ್ ಇನ್ನಿಂದ ಬರೋದು ಜಾಸ್ ಬಟ್ಲರ್ ಔಟ್ ಆಗ್ತಾರೋ, ಅವಾಗ ಅನ್ಕೊಂಡಿದ್ದೆ ಏನಂದ್ರೆ ಇಲ್ಲ ಬಿಡು ಇನ್ನು ಅಷ್ಟೇ ಲೈಕ್ ಹೊಡೆಯಕ್ಕಾಗಲ್ಲ ರನ್ಸ್ಗಳನ್ನ ಅಂತ ಅನ್ಕೊಂಡಿದ್ದೆ. ಅದೇ ತರ ಆಯ್ತು. ಇನ್ನು ಇವತ್ತಿನ ಮ್ಯಾಚ್ ಡಬಲ್ ಡೆಕ್ಕರ್ ಗಾಯ್ಸ್. ಇವತ್ತು ಫಸ್ಟ್ ಮ್ಯಾಚ್ DC ವರ್ಸಸ್ ಪಂಜಾಬ್ 3:15 ನಡೀತಾ ಇದೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನಮ್ಮ ಮೇಲೆ ಲಾಸ್ಟ್ ಮ್ಯಾಚ್ ಹೊಡೆದಾಕಿದ್ದಾರೆ. ಈ ಮ್ಯಾಚ್ ಪಂಜಾಬ್ ಮೇಲೆ ಸಾಧ್ಯನೇ ಇಲ್ಲ ಅಂತ ನಾವು ಅನ್ಕೊಂತೀವಿ. ಪಂಜಾಬ್ ಅವರು ಮ್ಯಾಚ್ ಸೋಲ್ಬೇಕು ಅಂತ ನನ್ನ ಪ್ರಕಾರ ಪಂಜಾಬ್ ಅವರು ಅನ್ಬಿಟನ್ ಆಗಿ ಉಳ್ಕೊಳ್ತಾರೆ. ಇವನ್ RCB ಮೇಲೂ ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ ಅವತ್ತಿನ ಮ್ಯಾಚ್ ದಿನ ಬಂದಾಗ ಯಾವ ತರ ಮಾಹೋಲ್ ಇರುತ್ತೆ, ಯಾವ ತರ ಎನ್ವೈರನ್ಮೆಂಟ್ ಇರುತ್ತೆ ಅಂತ. ಬಟ್ ಇವತ್ತಂತೂ ಗೈಸ್ ನಡೀತಾ ಇರೋದು ಬಂದ್ಬಿಟ್ಟು ಆಕ್ಚುಲಿ ಡೆಲ್ಲಿಯಲ್ಲಿ. ಸೊ ಐ ಥಿಂಕ್ ನನ್ಗನ್ಸೋದು ಡೆಲ್ಲಿಲೂ ಕೂಡ ಶ್ರೇಯಸ್ ಅಯ್ಯರ್ ರಿವೆಂಜ್ಗಳಿದೆ. ಯಾಕಂದ್ರೆ ಎಕ್ಸ್ ಡೆಲ್ಲಿ ಪ್ಲೇಯರ್ ಅವ್ರನ್ನೂ ಕೂಡ ಬಿಟ್ಟಿದ್ದಾರೆ. ಏನ್ ಗೊತ್ತಾ, ಸೊ ರಿಷಬ್ ಪಂತ್ ಡೆಲ್ಲಿ ಗೆದ್ದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಸೋತಿದ್ದಾರೆ. ಹೌದು, ಸೋತಾದ್ಮೇಲೆ ಮತ್ತೆ ಇವಾಗ ಇವ್ರ ಮೇಲೆ ಸ್ವಲ್ಪ ಜಿದ್ದಿರುತ್ತೆ. ಒಂದು ಮ್ಯಾಚ್ ಸೋತಿದ್ದೀವಲ್ಲ, ಗೆಲ್ಲಬೇಕು ಅಂತ ಒಂದು ಕಾತರ ಇರುತ್ತೆ. ಮೇ ಬಿ ಏನೇ ಗೆದ್ರು ಏನೇ ಸೋತ್ರು ನನಗನ್ಸೋದು ಏನಂತಂದ್ರೆ ಡೆಲ್ಲಿ 2-2 ಸೋಲೋದಂತೂ ಫಿಕ್ಸ್. ಯಾಕಂದ್ರೆ ಪಂಜಾಬ್ ಅವರು ಗೆಲ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಮ್ಯಾಚ್ ನಾವು ಡೆಲ್ಲಿ ಮೇಲೆ ಆಡ್ಬೇಕು. ನೆಕ್ಸ್ಟ್ ಮ್ಯಾಚ್ ಈಗ GT ಮೇಲೆ ಆಡಾಯ್ತು, ನೆಕ್ಸ್ಟ್ ಮ್ಯಾಚ್ ಡೆಲ್ಲಿ ಮೇಲೆ ಆಡ್ತೀವಿ. ಇನ್ ಕೇಸ್ ಏನೋ ಪಂಜಾಬ್ ಮೇಲೆ ಡೆಲ್ಲಿ ಗೆಲ್ತು ಅಂತಂದ್ರೆ ಸರ್ಪ್ರೈಸಿಂಗ್ಲಿ ಗೈಸ್ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಆಗುತ್ತೆ. ಐ ಥಿಂಕ್ ಟೀಮ್ ಡಿಫೀಟ್ ಅದೇ ಅನ್ಡಿಫಿಟೆಡ್ ಇರೋ ಟೀಮ್ ಡಿಫೀಟ್ ಮಾಡಿದ್ದಾರೆ ಅಂತ. ಬಟ್ ನನಗನ್ಸೋದು ಏನಂತಂದ್ರೆ ಪಂಜಾಬ್ ಅವರು ಅನ್ಡಿಫಿಟೆಡ್ ಆಗಿ ಉಳ್ಕೊಳ್ತಾರೆ ಗೈಸ್. ಇಸ್ ಮೈ ಪ್ರೆಡಿಕ್ಷನ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಇನ್ಕ್ಲೂಡಿಂಗ್ RCB ಮ್ಯಾಚ್ಗಳು ಮೇ ಬಿ ಒಂದು ಮ್ಯಾಚ್ ಆದ್ರೂ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀನಿ ಪಂಜಾಬ್ ಮೇಲೆ. ಐ ಫೆಲ್ಟ್ ಲೈಕ್ RCB-ನ ಡಿಫೀಟ್ ಮಾಡೋದು ಈಸಿ ಅಂತ ಅನ್ಕೊಳ್ತೀನಿ ಪಂಜಾಬ್ ಟೀಮ್ಸ್ಗೆ. ಯಾಕೆ ಕಂಪೇರಿಟಿವ್ಲಿ ಈಗ ಏನಾದ್ರು ಕೂಪರ್ ಕಾನ್ಲಿ ಬಗ್ಗೆ ಏನೋ ಒಂದು ಅಪ್ಡೇಟ್ ಬರ್ತದೆ, ಇಂಜುರಿ ಹಾಗೆ ಹೀಗೆ ಅಂತ. ಇನ್ ಕೇಸ್ ಕೂಪರ್ ಕಾನ್ಲಿ ರಿಪ್ಲೇಸ್ಮೆಂಟ್ ಮಿಚೋವನ್ ಮಾಡ್ತಾರಾ ಇಲ್ಲಾಂದ್ರೆ ಯಾಕಂದ್ರೆ ಕನ್ಸಿಸ್ಟೆನ್ಸಿ ಪ್ಲೇಯರ್ ಮಿಚೋವನ್ ಇಲ್ಲ. ಈಗ ಕಂಟಿನ್ಯೂಸ್ 50+ ಸ್ಕೋರ್ ಮಾಡ್ತಾರೆ ಅಂದ್ರೆ ದೇ ಆರ್ ಲೈಕ್ ಮ್ಯಾಚ್ ವಿನರ್ಸ್ ಅಂತ ಹೇಳ್ತೀನಿ. ಆಸ್ ಇಟ್ ಇಸ್ ವಿರಾಟ್ ಕೊಹ್ಲಿ ಅವ್ರು ಏನಂದ್ರು ನಿಮಗೆ ಇಂಪ್ಯಾಕ್ಟ್ ಮಾಡುತ್ತೆ ಗೇಮಲ್ಲಿ ಆಡ್ತಾ ಇರ್ಬೇಕಾದ್ರೆ. ಸೊ ಆ ತರ ಕನ್ಸಿಸ್ಟೆನ್ಸಿಯಿಂದ ರನ್ ಸ್ಕೋರ್ ಮಾಡಿ ಇಂಜುರಿ ಆಯಿತು ಅಂತಂದ್ರೆ ಮೇ ಬಿ ಪಂಜಾಬ್ ಅವರು ಒಂದು ಸ್ವಲ್ಪ ಹೊಡೆತ ಬೀಳ್ಬೋದು. ಲೆಟ್ ಸಿ ದಟ್ ಏನಾಗುತ್ತೆ ಅಂತ. ಬಟ್ ಇವತ್ತಿನ ಮ್ಯಾಚ್ ಒನ್ ಸೈಡೆಡ್ ಆಗುವಂತ ಪಾಸಿಬಿಲಿಟೀಸ್ ಇಲ್ಲ, 50-50 ಇರುತ್ತೆ. ಬಟ್ ಸ್ಟಿಲ್ ಪಂಜಾಬ್ ಕಡೆ ಹೋಗ್ತಾ ಇದೀವಿ ಪ್ರೆಡಿಕ್ಷನ್ ಬಂದ್ಬಿಟ್ಟು. ಆಕ್ಚುಲಿ ಇನ್ನು ಇವರಿಬ್ರು ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ 35 ಮ್ಯಾಚ್ಗಳನ್ನ ಆಡಿದ್ದಾರೆ DC ವರ್ಸಸ್ ಪಂಜಾಬ್ ಅವರು. ಅದರಲ್ಲಿ 17 ಈಕ್ವಲ್ ಗೈಸ್. 17 ಮ್ಯಾಚ್ ಇವ್ರು ಗೆದ್ದವರು, 17 ಮ್ಯಾಚ್ ಪಂಜಾಬ್ ಅವ್ರು ಗೆದ್ಕೊಂಡಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಬಂದು 231, ಅದು DC ಹೊಡ್ತಿರೋದು. ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಆಕ್ಚುಲಿ ಸೊ 0 ಅಂತ ತೋರಿಸ್ತಿದೆ. ಸೊ ಹಂಗೆ ಅರ್ಥ ಆಗ್ತಾರೆ 0 ಯಾವಾಗ ಲೋಯೆಸ್ಟ್ ಸ್ಕೋರ್ ಆಯಿತು ಅಂತ ಇವ್ರದಲ್ಲೇ. ಸೊ ಮೇ ಬಿ ರಾಂಗ್ ಅಪ್ಡೇಟ್ ಆಗಿದೆ. ಲೋಯೆಸ್ಟ್ ಸ್ಕೋರ್ ಐ ಥಿಂಕ್ 104 ಪಂಜಾಬ್ ಅವ್ರು ಹೊಡೆದಿರೋದು. ಸೊ ಆಸ್ ಪರ್ ರೆಕಾರ್ಡ್ಸ್ ಇಲ್ಲಿ. ಬಟ್ ಎನಿವೇಸ್ ಗೈಸ್ ಇಟ್ಸ್ ಓಕೆ. ಇವತ್ತು ಏನೇ ಇದು ಮಾಡಿದ್ರು ಕೂಡ ಆಲ್ಮೋಸ್ಟ್ ನಿಮಗೆ 190 + 170 + 200 ಬರುವಂಥ ಪಾಸಿಬಿಲಿಟೀಸ್ ಇದೆ ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ. ಸೊ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ ಅವ್ರು ಈಸಿಯಾಗಿ ಗೆಲ್ತಾರೆ ಆಕ್ಚುಲಿ ಇವತ್ತು. ಬಟ್ ಎನಿವೇಸ್ ನಾನು ಪಂಜಾಬ್ ಕಡೆ ಹೋಗ್ತಾ ಇದ್ದೀನಿ. ಅಂಡ್ ಇನ್ನೊಂದು 2ನೇ ಮ್ಯಾಚ್ ನೈಟ್ ಮ್ಯಾಚ್ ಕಡೆ ಗಮನ ಕೊಡೋದು ವರ್ಸಸ್ SRH ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ರಾಜಸ್ಥಾನ್ ಜೈಪುರಲ್ಲಿ. ಐ ಥಿಂಕ್ ಗೈಸ್ ಹೈದರಾಬಾದ್ ಅವ್ರದ್ದು ಬೌಲಿಂಗ್ ಲೈನ್ ಅಪ್ ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ 2016 ಹೈದರಾಬಾದ್ ಬೌಲಿಂಗ್ ಲೈನ್ ಅಪ್ ಆಗ್ಬಿಟ್ಟಿದೆ. 3 ಮ್ಯಾಚ್ಗಳನ್ನ ಸತತವಾಗಿ ಗೆದ್ಕೊಂತ ಅದು ಯಾರು ಗೆಲ್ಸ್ಕೊಟ್ಟಿದ್ದು ಅಂತಂದ್ರೆ ಆಲ್ಮೋಸ್ಟ್ ಬೌಲರ್ಸ್ ಕಡೆ. ಅದು ಎಷ್ಟು 210 ಚೇಸ್ ಮಾಡಕ್ ಆಗ್ತಿಲ್ಲ. ಅದು ಹೈದರಾಬಾದ್ ಪಿಚ್ ಅಲ್ಲಿ ಅಂತಂದ್ರೆ ಯೋಚನೆ ಮಾಡಿ. ಐ ಥಿಂಕ್ ಬ್ಯಾಟಿಂಗ್ ಅಲ್ಲಿ ಹೆನ್ರಿ ಕ್ಲಾಸನ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಐ ಮೀನ್ ಅಭಿಷೇಕ್ ಶರ್ಮಾನು ಕೂಡ ಸೆಂಚುರಿ ಮಾಡಾಯ್ತು, ಕಮ್ ಬ್ಯಾಕ್ ಮಾಡಾಯ್ತು. ಇವಾಗ ಟ್ರೆವಿಸ್ ಹೆಡ್ ಅವ್ರು ಸರ್ದಿ ಅಷ್ಟೇ. ಇಶಾನ್ ಕಿಶನ್ ಆಲ್ಮೋಸ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಒಂದು 2-3 ಮ್ಯಾಚ್ ಡಮ್ಮಿ ಆದ್ರು, ಬಟ್ ಎನಿವೇಸ್ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಟೀಮ್ ಅಂತ ಹೇಳ್ತಾ ಇದೀನಿ ಇವಾಗಂತೂ. ಎಸ್ಪೆಷಲಿ ಬ್ಯಾಟಿಂಗ್ ನಾನು ಮಾತಾಡ್ತಾ ಇಲ್ಲ, ಬೌಲಿಂಗ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ಐ ಥಿಂಕ್ ಏನಾದ್ರು ಪ್ಯಾಟ್ ಕಿಮಿನ್ಸ್ ಏನಾದ್ರು ರಿಟರ್ನ್, ಯಾಕಂದ್ರೆ ಬೌಲಿಂಗ್ ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಇವನ್ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಬಟ್ ಯಾವಾಗ ಜಾಯ್ನ್ ಆಗ್ತಾರೆ ಟೀಮ್ಗೆ ಅನ್ನೋದು ಕೂಡ ಕುತೂಹಲ ಇದೆ. ಅಂಡ್ ಯಾರ ರಿಪ್ಲೇಸ್ ಮಾಡಬಹುದು ಅನ್ನೋದು ಕೂಡ ಕುತೂಹಲ ಇದೆ ಆಕ್ಚುಲಿ ರೈಸ್ ಆಕ್ಚುಲಿ ಇಲ್ಲಿ ರಾಯಲ್ಸ್ ಅವರು 10 ಪಾಯಿಂಟ್ಗಳನ್ನ ತಗೊಂಡಿದ್ದಾರೆ. ಅಂಡ್ SRH 8 ಪಾಯಿಂಟ್ ತಗೊಂಡಿದ್ದಾರೆ. ರಾಯಲ್ಸ್ ಅವ್ರು ಗೆದ್ರೆ, ರಾಜಸ್ಥಾನ್ ಗೆದ್ರೆ 12 ಪಾಯಿಂಟ್ ತಗೊಂಡು ಅಗ್ರಸ್ಥಾನಕ್ಕೆ ಹೋಗ್ತಾರೆ. ಇವತ್ತು ಆಕ್ಚುಲಿ ಫಸ್ಟ್ ಪಂಜಾಬ್ ಅವ್ರು ಸೋತ್ರೆ ಸೊ RR ಗೆತ್ತು ಅಂತಂದ್ರೆ ಫಸ್ಟ್ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲ ಪಂಜಾಬ್ ಅವರನ್ನ ಗೆದ್ಕೊಂಡ್ರೆ ಫಸ್ಟ್ ಸ್ಥಾನದಲ್ಲಿ ಇರ್ತಾರೆ. ಇವ್ರು ಮೇ ಬಿ ಸೆಕೆಂಡ್ ಸ್ಥಾನಕ್ಕೆ ನಮ್ಮ ಸ್ಥಾನಕ್ಕೆ ಹೋಗೋದು RR ಗೆದ್ಕೊಂತಂದ್ರೆ. ನಾವು ಈಗ ಆಕ್ಚುಲಿ 10 ಪಾಯಿಂಟ್ ಅಲ್ಲಿ ಇದೀವಿ.
ಸೊ ರಾಜಸ್ಥಾನ ಗೆದ್ಕೋತು ಅಂದ್ರೆ ಸೆಕೆಂಡ್ ಜಾಗಕ್ಕೆ ಅವ್ರು ಬರ್ತಾರೆ, ನಾವು ಮೂರನೇ ಜಾಗಕ್ಕೆ ಬರ್ತೀವಿ. SRH ಗೆಲ್ತು ಅಂತಂದ್ರೆ ಮೇ ಬಿ ಥರ್ಡ್ ಪ್ಲೇಸಲ್ಲಿ ಇರ್ತಾರೆ ಅಂತ ಅನ್ಕೊಂತೀವಿ. ಇಲ್ಲ ನೆಟ್ ರನ್ ರೇಟ್ ಕೂಡ ಚೆನ್ನಾಗಿದೆ SRH ಅವ್ರದ್ದು, +8 ಏನೋ ಇದೆ. ಸೊ RR +7 ಇದೆ. ಸೊ ಹಂಗಾಗಿ SRH ಗೆದ್ರೆ ಮೂರನೇ ಸ್ಥಾನಕ್ಕೆ ಬರ್ತೇವೆ. ರಾಜಸ್ಥಾನ ಅವ್ರು ಮತ್ತೆ ಹೇಗೆ ಕೆಳಗಡೆ ಬರ್ತಾರೆ 4. ಗೈಸ್ ಇದು ಸ್ವಲ್ಪ ಪ್ರೆಡಿಕ್ಷನ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಆಲ್ಮೋಸ್ಟ್ ಇವರು ಕೂಡ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಲೈಕ್ ಟಾಪ್ 4 ಅಲ್ಲಿ ಇದ್ದೇ ಇರ್ತಾರೆ. ಸೊ ಬಟ್ ಸ್ಟಿಲ್ ಎನಿವೇಸ್ ಗೈಸ್, ಇವತ್ತು ಆಕ್ಚುಲಿ ನಾವು ಹೋಗೋದು ಯಾರ್ಗಪ್ಪ ಅಂತಂದ್ರೆ ಸನ್ರೈಸ್ ಹೈದರಾಬಾದ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಮೂರು ಮ್ಯಾಚ್ ಗೆಲ್ತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಮೇ ಬಿ ಸ್ವಲ್ಪ ಎಲ್ಲೋ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಸೊ ಮೇ ಬಿ ಅದಕ್ಕೋಸ್ಕರ ನಾವು ಸನ್ರೈಸ್ ಅವ್ರ ಕಡೆ ಹೋಗ್ತಾ ಇದೀವಿ. ಹ್ಯಾಟ್ರಿಕ್ ಗೆಲುವಿನಿಂದ ಆಚೆ ಬರ್ತಾರಂತ ಹೈದರಾಬಾದ್ ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಜೊತೆಗೆ ಪ್ಯಾಟ್ ಕಮಿನ್ಸ್ ಏನಾರ ಬಂತು ಅಂತಂದ್ರೆ ನಾನು ರಾಜಸ್ಥಾನ್ ರಾಯಲ್ಸ್ ಪ್ರೆಡಿಕ್ಟ್ ಮಾಡ್ತೀನಿ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರೆ ಅಂತ. ಪ್ಯಾಟ್ ಕಮಿನ್ಸ್ ಆಡಿಲ್ಲ ಅಂತಂದ್ರೆ ಇವತ್ತು ಹೈದರಾಬಾದ್ ಕಡೆ ಹೋಗ್ತೀನಿ ಗೈಸ್. ಆಕ್ಚುಲಿ ನೋಡುವ ನೈಟ್ ಯಾವ ಥರ ಟಾಸ್ ಮೇಲೆ ಯಾವ ಥರ, ಯಾಕಂದ್ರೆ ಧೋನಿ ಅವರು ಬರ್ತಾರೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮುಂಬೈ ಮ್ಯಾಚ್ ಮೇಲೆ, ಬರೋಕ್ಕಾಗಿಲ್ಲ. ಬಟ್ ಧೋನಿ ಅವರು ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ, 100% ಕನ್ಫರ್ಮೇಷನ್ ಸಿಕ್ಕಿದೆ. ಸೊ ಲೆಟ್ಸ್ ವೆಯ್ಟ್ ಅಂಡ್ ವಾಚ್ ಯಾವ ಥರ ಏನಾಗುತ್ತೆ ಎತ್ತಕತೆ ಅಂತ. ಇವರಿಬ್ರು ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದ್ರೆ 22 ಮ್ಯಾಚ್ಗಳನ್ನ ಆಡಿದ್ದಾರೆ SRH ವರ್ಸಸ್ RR. ಅದರಲ್ಲಿ 13 ಮ್ಯಾಚ್ SRH ಅವ್ರು ಗೆದ್ಕೊಂಡಿದ್ದಾರೆ. ಸೊ ಇದೆಲ್ಲ ಸ್ಟಾರ್ಟಿಂಗ್ ಒಂದು 2007 ಇಂದ ಲೈಕ್ 15-16 ತನಕ ಚೆನ್ನಾಗಿ SRH ಟೀಮ್ ಚೆನ್ನಾಗಿತ್ತಲ್ಲ, ಅವಾಗ ಗೆದ್ದಿರೋದು. ಸೊ RR ಬರೀ ಕೇವಲ ಗೆದ್ದಿರೋದೇ 9 ಮ್ಯಾಚ್ಗಳು ಅಷ್ಟೇ ಗೆದ್ದಿರೋದು. ಆ್ಯಂಡ್ ಇವರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ಬಂದು 286, 286 ರನ್ಸ್ SRH ಅವ್ರು ಹೊಡೆದಿರೋದು. ಲೋಯೆಸ್ಟ್ ಅದು ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿದೆ ಹೆಂಗೆ ಹೊಡೆದ್ರು ಅಂತ. ಆ್ಯಂಡ್ 102 ಲೋಯೆಸ್ಟ್ ಸ್ಕೋರ್ ಅದು RR ಹೊಡೆದಿರೋದು. ಸೊ ಇವರಿಬ್ರು ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡಿದ್ರೆ ಸೊ ಮೇ ಬಿ ವರ್ಷಕ್ಕೂ ಟೀಮ್ಗಳು ಎವಾಲ್ವ್ ಆಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಮೇ ಬಿ ಇದೆಲ್ಲ ಡಿಪೆಂಡ್ ಆಗಿರಲ್ಲ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಆ್ಯಕ್ಚುಲಿ ಸೊ ನಾವು ಇವತ್ತು ಹೋಗ್ತಾ ಇದ್ದಾಗ ಆಲ್ರೆಡಿ ಹೇಳಿದಾಗ SRH ವಿನ್ ಆಗ್ತಾರೆ. ಆ್ಯಂಡ್ ಅದು ಕೂಡ ಒಂದು 190, 200 ಸ್ಕೋರ್. ಸೊ ಅಂದರೆ ಅವರೇಜ್ ಸ್ಕೋರ್ 200 ಬರ್ಬೋದು, ಅದ್ರ ಮೇಲೆ ಹೋಗಲ್ಲ ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಐ ಮೀನ್ ಹೇಳೋಕ್ಕಾಗಲ್ಲ, ಏನು ಬೇಕಾದ್ರೆ ಆಗ್ಬೋದು. ಯಾಕಂದರೆ ಹೈದರಾಬಾದ್ ಅವ್ರದ್ದು ಸ್ವಲ್ಪ ಬ್ಯಾಟಿಂಗ್ ಸ್ಟ್ರಾಂಗ್ ಇದು ಹೇಳೋಕ್ಕಾಗಲ್ಲ. ಈ ಪ್ರಿಡಿಕ್ಷನ್ಸ್ ಹಿಂಗಾಗ್ಬಿಟ್ಟಿದೆ ಅಂದರೆ ಆಲ್ಮೋಸ್ಟ್ ಈ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅಂತ ಬಂದಾಗ ಯಾವ ಥರ ಹಿಂಗೆ ಉಲ್ಟಾ ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿವೇಸ್ ಗೈಸ್, ಹೈದರಾಬಾದ್ ಕಡೆ ಹೋಗ್ತಾ ಇರೋದು. ಪ್ಯಾಟ್ ಕಮಿನ್ಸ್ ವಾಪಸ್ ಬಂತು ಅಂತಂದರೆ ನಾನು ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಪ್ಯಾಟ್ ಕಮಿನ್ಸ್ ಆಡ್ದೇ ಇಶಾನ್ ಕಿಶನ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಡೆಫಿನೆಟ್ಲಿ ವಿಲ್ ಗೋ ವಿತ್ ಹೈದರಾಬಾದ್. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು RCB ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ಆ್ಯಂಡ್ ಇವತ್ತಿನ 2 ಮ್ಯಾಚ್ಗಳು, ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಮ್ಯಾಚು RR ವರ್ಸಸ್ SRH ಪ್ರಿವ್ಯೂ. ಸೊ ಏನೋ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮರಿಬಿಡಿ. ಆ್ಯಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಲೈಕ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡಿದಿಲ್ಲ ಅಲ್ಲಿ ತನಕ. ಬಾಯ್.